ಲಾಲ್ಬಾಗ್ ಬಂದಿರೋದು ನಂಗೆ ತುಂಬಾ ಖುಷಿ ಆಯಿತು. ಇಲ್ಲಿ ಇರೋ ಥರ ಹೂವನ್ನು ಎಲ್ಲಿ ನಮಗೆ ಸಿಗಲ್ಲ. ಇಲ್ಲಿ ವೆರೈಟಿ ತುಂಬ ಚೆನ್ನಾಗಿವೆ ಹೂವು. ನಾವು ಎಲ್ಲಿ ನೋಡೋಕೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಇಲ್ಲಿ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದೀವಿ. ಭಾಳ ಖುಷಿ ಆಗತ್ತೆ. ಈ ಹೂವಿನಿಂದ ಮನಸ್ಸು ತೃಪ್ತಿ ಆಗತ್ತೆ, ಖುಷಿ ಕೊಡತ್ತೆ. ಆಮೇಲೆ ಇಲ್ಲಿ ಇರೋ ಎಲ್ಲ ಜನರು ಒಬ್ಬೊಬ್ಬರ ಮುಖ ಒಂದೊಂದು ಥರ ಚೆನ್ನಾಗಿ, ಆಮೇಲೆ ಅವ್ರು ಮಾತಾಡೋದು ಈ ಥರ ನೀವು ನಮಗೆ ಕೇಳ್ತಾ ಇರೋದು ಇನ್ನೂ ನಮಗೆ ಖುಷಿ ಆಗತ್ತೆ. ಇಲ್ಲಿದ್ದರೆ ಏನೋ ಒಂಥರ ಖುಷಿ ಆಗುತ್ತೆ ನಮಗೆ. ಈಗಿನ ಮಕ್ಕಳಿಗೆ ಇದು ರಾಮಾಯಣ ಅದು ಇದು ಗೊತ್ತಿಲ್ಲ. ಬರೀ ಟಿ ವಿಯಲ್ಲಿ ನಾವು ಬರೀ ಇದು ಹಚ್ಕೊಟ್ವಿ, ಗೇಮ್ ಹಚ್ಕೊಟ್ವಿ, ಇದೇ ಆಗ್ತಾಯಿದೆ. ಈಗ ನಾವು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಮಕ್ಕಳು ಕರ್ಕೊಂಡು ಬಂದು ಇದೆಲ್ಲ ತೋರಿಸಿ ರಾಮಾಯಣ ಬಗ್ಗೆ, ಮಹಾಭಾರತ ಬಗ್ಗೆ ಈ ಬರೀ ಹೂ ನೋಡಿದ್ರೆ ಮಕ್ಕಳಿಗೆ ಒಂಥರ ಖುಷಿ ಕೊಡುತ್ತೆ. ಕರ್ಕೊಂಡು ಬಂದು ಎಲ್ಲರೂ ಕರ್ಕೊಂಬನ್ನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಲಾಲ್ಬಾಗ್ ಅನ್ನೋದು ಕೇಳಿದ್ವಿ, ಚಿಕ್ಕಂದಿದ್ದ ನೋಡ್ಕೊಳ್ಬೇಕಂತ ಆಸೆ ಇತ್ತು. ಇವಾಗ ತಾನೇ ತುಂಬ ನಮ್ಮ ಮನಸ್ಸು ಫುಲ್ ಖುಷಿ ಪಡ್ತು ನೋಡಿಬಿಟ್ಟು. ನನ್ನ ಮಗನಿಂದ ತೋರಿಸಿದ ನೋಡಿಬಿಟ್ಟು ನಮ್ಗೆ ತುಂಬ ಖುಷಿ ಆಯಿತು. ಮಕ್ಕಳು ಕರ್ಕೊಂಡು ನಾವು ಬಿಜಾಪುರಿಂದ ಬಂದಿದ್ದು, ಶಕುಂತಲಾ ಬಾಗಲಕೋಟೆ ಅಂಥೇಳಿ. ನಾನು ನನ್ನ ಮಕ್ಕಳು ಇಬ್ಬರು ಹೆಣ್ಮಕ್ಳು, ಒಬ್ಬ ಮಗ, ನಮ್ಮ ತಂಗಿ, ಇಷ್ಟು ಜನ ಸೇರಿಬಿಟ್ಟು ಬಂದಿದ್ದೇವೆ. ತುಂಬ ಖುಷಿ ಆಯಿತು ನೋಡ್ಬೋದು. 10 ಸಾರಿ ನೋಡೋಕ್ಕೂ ಬೇಜಾರಿಲ್ಲ. ತುಂಬ ಚೆನ್ನಾಗಿದೆ. ಸೀತಾರಾಮನ್ ಏನು ಕಥೆನ ಹೇಳ್ತೇವಲ್ಲ, ಅದನ್ನ ಜಸ್ಟ್ ನಾವು ಟಿ ವಿಲಿ ಕೇಳಿರ್ಬೋದು ಆ್ಯಂಡ್ ನೋಡಿರ್ಬೋದು. ಆ್ಯಂಡ್ ಇವಾಗ ನಾವೆಲ್ಲ ಸೋಷಿಯಲ್ ಮೀಡಿಯಾಸಲ್ಲಿ ಅದರಲ್ಲೇ ಮುಳುಗಿರ್ತೀವಿ. ಈ ಥರದ ಕಥೆಗಳೆಲ್ಲ ನಾವು ನೋಡೋಕ್ಕೂ ಆಗಲ್ಲ, ಕೇಳಿರ್ತೀವಿ ಅಷ್ಟೇ. ಬಟ್ ಇಲ್ಲಿ ಬಂದ ತಕ್ಷಣ ಪ್ರತ್ಯಕ್ಷವಾಗಿ ಅವ್ರು ಜೀವನದ ಶೈಲಿ ಅನುಭವಿಸ್ತಾರೆ ಏನು ಅಂತ ನಾವು ದೃಶ್ಯ ನೋಡ್ತಿರ್ಬೋದು, ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಬಂದರೆ ಸ್ವಲ್ಪ ಈಗಿನ ಜನ್ರೇಷನ್ನಲ್ಲಿ ಇಲ್ಲಿ ಕರ್ಕೊಂಡು ಬಂದರೆ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು ಬೇಗನೆ ಅರ್ಥ ಆಗುತ್ತೆ. ನಾವು ಹೇಳಿರೋಕ್ಕಿಂತ ಅವರಾಗೆ ನೋಡಿದರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಸೊ ಫ್ಯಾಮ್ಲಿ ಎಲ್ಲ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ಫಸ್ಟ್ ಟೈಮ್ ಬಂದಿರೋದು. ಸೊ ನಂಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ಫ್ಯಾಮ್ಲಿಯಿಂದ ಬಂದು ನೋಡಿ ಕಣ್ಣು ತುಂಬ್ಕೊಳ್ಳಿ ಅಂತ ನಾನು ಇಷ್ಟಪಡ್ತೀನಿ. ನಾವು ಧಾರವಾಡಿಂದ ಬಂದಿದ್ದೇವೆ, ಗೌರಿ ಅಂತ. ಮೊದಲೇ ಬಾರಿಗೆ ಇಲ್ಲಿ ಫ್ಲವರ್ ಶೋಗೆ ಬರ್ತಾ ಇದೆ. ಎಸ್, ಇಟ್ಸ್ ಮೈ ಫಸ್ಟ್ ಟೈಮ್. ಹೇಗೆ ಅನಿಸ್ತು? ಇದು ರಾಮಾಯಣ ಥೀಮ್ ಅಂತಿದೆ, ವಾಲ್ಮೀಕಿ ಥೀಮ್ ಅಂತಿದೆ. ಸೊ ಇಟ್ ಈಸ್ ವೆರಿ ಕ್ವೈಟ್ ನೈಸ್, ವೆರಿ ಬ್ಯೂಟಿಫುಲಿ ಡನ್. ತುಂಬ ವಿಧವಾದ ಥರದ ಹೂಗಳನ್ನು ಬಳಸಿ ಮಾಡಿ. ಹೌದು, ಕ್ರಿಯೇಟಿವಿಟಿ ಇಸ್ ಆನ್ ಪಾಯಿಂಟ್. ಲೈಕ್ ದೇ ಹ್ಯಾವ್ ನಾಟ್ ಮ್ಯಾಚ್, ಲೈಕ್ ಇಟ್ಸ್ ಆನ್ ಪಾಯಿಂಟ್ ಇದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಲೈಕ್ ವೀಕೆಂಡ್ ಸ್ಪೆಂಡ್ ಮಾಡಲಿಕ್ಕೆ ಅಂದರೆ ಇಟ್ಸ್ ಅ ಬೆಸ್ಟ್ ಪ್ಲೇಸ್ ಐ ಫೀಲ್. ತುಂಬ ಚೆನ್ನಾಗಿದೆ. ವಾಲ್ಮೀಕಿ ರಾಮಾಯಣದ ಬಗ್ಗೆ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ಫ್ಲವರ್ಸ್, ಒಳ್ಳೊಳ್ಳೆ ಕಲೆಕ್ಷನ್ ಫ್ಲವರ್ಸ್ ಆಗಿ ಬಂದಿದೆ. ಸೇವಂತಿಗೆ ಹೂವಲ್ಲಿ ತುಂಬ ಡಿಫ್ರೆಂಟ್ ಆಗಿ ಈ ಸೇವಂತಿಗೆ ಹೂವನ್ನು ನೋಡ್ತಾ ಇರೋದು ತುಂಬ ಖುಷಿಯಾಗಿದೆ. ಅಂದರೆ ಪ್ರದರ್ಶನ ಥೀಮ್ ಪ್ರಕಾರ ಮಾಡೋದು ನಿಮಗೆ ಉಪಯೋಗ ಇದೆ ಅಂತೀರಾ ಜನರು? ಹೌದು, ಡೆಫಿನೆಟ್ ಆಗಿ ಇದೆ. ಬಿಕಾಸ್ ಕೆಲವೊಂದು ವಿಷಯಗಳು ಜನರಿಗೆ ಗೊತ್ತೇ ಆಗಲ್ಲ. ಅದನ್ನ ಈ ಪುಷ್ಪ ಪ್ರದರ್ಶನ ಮೂಲಕ ತೋರಿಸ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಅನಿಸ್ತದೆ. Oh, actually it's very beautiful. Like the flowers that they have stuck, something it's really awesome and extraordinary. Okay, what about team? Yeah, definitely. Like they have all sorts of colors of flowers. They're like really interesting. Oh, I would say like this one is awesome because they have stuck all colors of flowers. And then you go over there, you find a house of flowers. That's amazing almost. You liked it then? Yeah, that's the best part, I guess. I just love that. It's really creative. ಇಲ್ಲ, ನಾವು ಇದು ಥರ್ಡ್ ಟೈಮ್ ಅನಿಸುತ್ತೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ವೆರೈಟಿ ಆಫ್ ಫ್ಲವರ್ಸ್ ನೋಡೋದೇ ಖುಷಿ. ಮಕ್ಕಳುಗಳು ತುಂಬ ಎಂಜಾಯ್ ಮಾಡ್ತಿದ್ದಾವೆ. ನಾವು ಆ್ಯಕ್ಚುಲಿ ಇಂಜಿನಿಯರಿಂಗ್ ಫ್ರೆಂಡ್ಸು, ನಾವೆಲ್ಲ ಗೆಟ್ ಟುಗೆದರ್ ಪ್ಲಾನ್ ಮಾಡಿದ್ವಿ. ಎಲ್ಲ ಮಕ್ಕಳ ಜೊತೆ ಓಕೆ ಮಕ್ಕಳು ಎಂಜಾಯ್ ಮಾಡ್ತವೆ ಅಂತ ಬಂದಿದ್ದೀವಿ. ಖುಷಿ ಆಯಿತು ನೋಡಿ. ಹೌದು. ವಾಲ್ಮೀಕಿಗಿಂತ ಎಲ್ಲ ಕಡೆ ರಾಮ, ಸೀತೆ, ಲವ, ಕುಶ ಎಲ್ಲ ಕತೆಗಳು ಹಾಕಿದ್ದಾರಲ್ಲ, ಮಕ್ಕಳಿಗೆಲ್ಲ ಅದೇ ಇಂಟ್ರೆಸ್ಟ್. ಅಲ್ಲೇನು ಕತೆ ಹಾಕಿದ್ದಾರೆ, ಓದಿ ಹೇಳಿ ಅನ್ನೋ ಥರ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದೆ. ಹೌದೌದು, ಖಂಡಿತ. ಆ್ಯಕ್ಚುಲಿ ಥೀಮ್ ತುಂಬ ಚೆನ್ನಾಗಿದೆ. ವಾಲ್ಮೀಕಿ ಥೀಮ್ ಇರೋದು. ಆ್ಯಂಡ್ ಮಕ್ಕಳಿಗೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಜೊತೆಗೆ ಈ ಕಲರ್ ಫ್ಲವರ್ಸ್ ನೋಡಿ ಮಕ್ಕಳು ಕೂಡ ಲೈಕ್ ಈ ಥರನೂ ಇರುತ್ತಾ ಫ್ಲವರ್ಸ್ ಅನ್ನೋದೇ ಅವ್ರಿಗೆ ಡೌಟ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ಹೆಸರು ಪ್ರಿಯಾ ಅಂತ. ಬ್ಯಾಂಗ್ಳೂರಲ್ಲೇ ಇರೋದು. ಬಟ್ ವಿಸಿಟ್ ಮಾಡ್ತಿರೋದು ಫ್ಲವರ್ ಶೋಗೆ ಫಸ್ಟ್ ಟೈಮ್. ಹೌದು, ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಆಗಿದೆ. ಹೌದು. ಈ ಥರ ಆ್ಯಕ್ಚುಲಿ ನಾನೇ ನೋಡಿಲ್ಲ. ಇನ್ನು ನನ್ನ ಮಕ್ಕಳು ಅಂದರೆ ಆಬ್ವಿಯಸ್ಲಿ ಫಸ್ಟ್ ಟೈಮ್. ಬಟ್ ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಸೊ ಲಾಲ್ಬಾಗ್ ಫ್ಲವರ್ ಶೋ ಸೂಪರ್ ಇದೆ. ವಾಲ್ಮೀಕಿದು ಮತ್ತು ಆಮೇಲೆ ಆಂಜನೇಯ ಸ್ವಾಮಿ ಎಲ್ಲ ತುಂಬ ಚೆನ್ನಾಗಿ. It looks very great. Which one you liked actually? Like My favorite one was there. It looked like a coral reef. yeah, you liked it. I think it's very beautiful. The theme they have created, it's good because I think Ram Mandir, for that they have created this one. And I think the flower show is also very good compared to the last
few years, it's very good. It's used for children also, Correct. It's used for children and also knowledge purpose. knowledge purpose. You can't find varieties of flowers anywhere here. ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಬಂದಿದ್ವಿ, ಆವಾಗ ತುಂಬ ಹೆವಿ ರಶ್ ಇತ್ತು, ನೋಡೋಕ್ಕಾಗಲಿಲ್ಲ, ಆವಾಗ ರಿಟರ್ನ್ ಹೋಗಿದ್ವಿ. ಈಗ ನೋಡ್ತಾ ಇದ್ವಿ, ಫ್ರೀ ಆಗಿದೆ ಇವಾಗ. ಎಂಜಾಯ್ ಮಾಡಿದ್ದೀರಾ? ಹಾಂ, ಎಂಜಾಯ್ ಮಾಡಿದ್ವಿ. ಸ್ಕೂಲ್ ಸ್ಟೂಡೆಂಟ್ಸ್ಗೆಲ್ಲ ಯೂಸ್ ಆಗುತ್ತೆ. ಇವನ್ ಏನಂತ ಅವ್ರಿಗೆ ಒಂದು ಥೀಮ್ ತುಂಬ ಗೊತ್ತಾಗುತ್ತೆ. ಈಗ ರಾಮಾಯಣ ಅಲ್ಲಿ ರಾಮನ್ ಸೀತೆ ಬಗ್ಗೆ ಎಲ್ಲ ಗೊತ್ತಾಗಿದೆಯಲ್ಲ, ಮಕ್ಳಿಗೆ ಗೊತ್ತಾಗುತ್ತೆ. ಯಾರೆಲ್ಲ ಬಂದಿದ್ದೀರಾ? ಹಾಂ, ನಾವು ಅತ್ತೆ ಮಾವ ಮಕ್ಕಳು ಮಕ್ಳ ಜೊತೆ ಬಂದಿದ್ದೀವಿ. ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಬಂದಿದ್ದೀರಾ ಹಾಗೆ? ಹಾಂ, ಹೇಳ್ಕೊಡ್ತಾ ಇದೆ. ಅಂದರೆ ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಗೊತ್ತು, ಸೊ ಅದರಿಂದ ಸ್ವಲ್ಪ ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ. Yeah, it's very nice. Actually, the theme that they have selected is awesome. Yeah, Valmiki Ramayana especially, we all are very grateful to see such kind of exhibition in the form of colorful flowers. And especially for our young generation, this is very good. Yeah. Then you can see many type of flowers in one Yeah. stage. Tell me about creativity. How was the creativity? The creativity, I would say, like the attention to detailing that they have done. Like at 1 centimeter they have used pink, then the other centimeter yellow. So that really attracts people and it really captures very well. Like very eye-catching thing. ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇನ್ಲಿ ರಾಮಾಯಣ ಅದ್ರ ಬಗ್ಗೆ ಇರೋದಕ್ಕೆ ಇಟ್ಸ್ ಆ್ಯಕ್ಚುಲಿ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಕಲ್ಚರ್ಫುಲ್. ಸೊ ಟೋಟ್ಲಿ ಇಟ್ಸ್ ವೆರಿ ನೈಸ್. ಮೊದಲನೇ ಬಾರಿಗೆ ಬರ್ತಾ ಇದ್ದೀರಾ? ಬಂದಿದ್ದೆ, ಬಟ್ ಇಟ್ ವಾಸ್ ಅ ಲಾಂಗ್ ಗ್ಯಾಪ್, ಜಾಸ್ತಿ ಇಯರ್ಸ್ ಆಗೋಗಿದ್ದು ಬಂದು. ಬಟ್ ಇವಾಗ ಮತ್ತೆ ಬಂದು ಲುಕಿಂಗ್ ಆಲ್ ಆಫ್ ದಿಸ್ ಇಸ್ ರಿಯಲಿ ನೈಸ್. ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅಂದರೆ ಈ ಸತಿ ವಾಲ್ಮೀಕಿ ಥೀಮ್ ಮಾಡಿದ್ದಾರೆ. ಸೊ ವಾಲ್ಮೀಕಿ ಬರೆದಿರೋದು ರಾಮಾಯಣ ಅದೆಲ್ಲ ನೋಡ್ಬೋದು. ಅಲ್ಲಿ ನೋಡಿದರೆ ಪುಸ್ತಕ ಕಾಣಿಸುತ್ತೆ ನಿಮಗೆ. ಸೊ ನಮ್ಮ ಹಿಂದೂ ಕಲ್ಚರಿಗೆ ಸ್ವಲ್ಪ ಗ್ಲೋರಿಫೈ ಆಗಿ ಮಾಡಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಫ್ಲವರ್ಸು ಯಾವಾಗಲೂ ಮನಸ್ಸಿಗೆ ಹೆಚ್ಚುತ್ತೆ. ಸೊ ಬೇರೆ ಥರದ ಫ್ಲವರ್ಸು ಅದೆಲ್ಲ ನೋಡಿ ತುಂಬ ಚೆನ್ನಾಗಿ ಅನಿಸ್ತು. ನೀವು ಮೊದಲನೇ ಬಾರಿಗೆ ಬರ್ತಾ ಇರೋದಾ ಇದು? ಇಲ್ಲ, ನಾನು ಸುಮಾರು ವಾಕಿಂಗೆಲ್ಲ ಬರ್ತಾ ಇರ್ತೀನಿ. ಆದರೆ ಇವಾಗ ಸ್ವಲ್ಪ ಇತ್ತೀಚೆಗೆ ಟೈಮ್ ಇಲ್ಲ ಅಂತ ಬರ್ತಿರ್ಲಿಲ್ಲ. ಆದರೆ ಐ ಕೀಪ್ ಕಮಿಂಗ್. ಚಿಕ್ಕ ವಯಸ್ಸಿಂದ ಬರ್ತಿದ್ದೀನಿ ಲಾಲ್ಬಾಗಿಗೆ. ನಿಮ್ಗೆ ಯಾವುದು ಇದರಲ್ಲಿ ತುಂಬ ಕ್ರಿಯೇಟಿವ್ ಅನ್ನಿಸ್ತು? ಯಾವ್ದು ಇಷ್ಟ ಆಯಿತು? ಯಾವುದು ತುಂಬ ಕ್ರಿಯೇಟಿವ್ ಅನಿಸ್ತಾ, ಆ ಕಡೆ ಒಂದು ಫಾರೆಸ್ಟ್ ಥರ ಮಾಡಿದ್ದಾರೆ. ಸೊ ಅಲ್ಲಿ ರಾಮ ನೋಡ್ಬೋದು, ಲಕ್ಷ್ಮಣ ನೋಡ್ಬೋದು, ಬರ್ಡ್ಸ್ ನೋಡ್ಬೋದು. ಒಂದು ಕುಟೀರ ಮಾಡಿದ್ದಾರೆ. ಅದು ಚೆನ್ನಾಗಿದೆ ನೋಡಲಿಕ್ಕೆ. ನೀವು ಯಾರೆಲ್ಲ ಬಂದ? ಒಬ್ಬರೇ ಬಂದ? ಇಲ್ಲ, ನಾನು ನನ್ನ ಸ್ವಲ್ಪ ಫ್ರೆಂಡ್ಸ್ ಬಂದಿದ್ದಾರೆ. ಅವರೆಲ್ಲ ಇಲ್ಲಲ್ಲಿ ತಿರುಗ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ವಾಲ್ಮೀಕಿನ ನೋಡಿದ್ರಾ? ನೋಡಿ, ನಿಮ್ಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನೋಡ್ತೀರಿ ಒಂದೇ ಕಡೆ ಹೂವನ್ನು? ಫಸ್ಟ್ ಟೈಮ್ ನೋಡ್ತಾ ಇರೋದು? ಫಸ್ಟ್ ನೋಡ್ತಾರೆ. ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಈ ಸಲ ವಾಲ್ಮೀಕಿ ಥೀಮು ಮತ್ತು ರಾಮಾಯಣ ಥೀಮು ರಾಮನ್ ಥೀಮಲ್ಲಿ ಮಾಡಿದ್ದಾರೆ. ಸೊ ರಾಮನ್ ಥೀಮು ಅಂದಮೇಲೆ ನೀವು ರಾಮಾಯಣ ಕಥೆನ ಚಿಕ್ಕದಾಗಿ ಅಲ್ಲಲ್ಲೇ ಸವಿಸ್ತಾರವಾಗಿ ಹೇಳಿದ್ದಾರೆ. ಸೊ ನೀವು ಯಾರು ಮಕ್ಕಳನ್ನ ಅಥವಾ ದೊಡ್ಡವ್ರಿಗೆ ಏನಾದ್ರು ಹೇಳ್ಬೇಕು ಅಂತಂದರೆ, ರಾಮಾಯಣ ತೋರಿಸ್ಬೇಕು ಅಂತಂದರೆ ಇಲ್ಲೆಲ್ಲ ಕರ್ಕೊಂಬಂದು ಕಥೆನ ಚಿಕ್ಕವಾಗಿ ನೋಡಿದ್ರೇ ನಿಮಗೆ ಒಂದು ಸಂಪೂರ್ಣ ರಾಮಾಯಣ ಹೆಂಗಿರುತ್ತೆ, ಏನೇನಾಗಿದೆ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಬೋದು. ಸೊ ಇಲ್ಲೆಲ್ಲ ಕರ್ಕೊಂಬಂದು ನೀವು ರಾಮಾಯಣ ತೋರಿಸ್ಬೇಕು ಅಂತಲೇ ನೋಡ್ಬೋದು. ವಾಲ್ಮೀಕಿ ಥೀಮು ರಾಮ ಥೀಮ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಡೆಕೋರೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೂವಲ್ಲಿ ವಿಧವಾಗಿ ಯಾವ್ಯಾವ ಥರ ವಿಧವಾದ ಹೂಗಳಿದ್ದಾವೆ, ಅದನ್ನು ಯಾವ್ಯಾವ ಹೆಸರುಗಳೇನು, ಅದು ಎಲ್ಲೆಲ್ಲಿರುತ್ತೆ, ಹೆಂಗಿರುತ್ತೆ ಅಂತಂದ್ಬಿಟ್ಟು ಅದ್ರ ಸವಿಸ್ತಾರವಾಗಿ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಯ್, ಐ ಆಮ್ ತನುಲತಾ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್. ಸೊ ನಾನು ಫಸ್ಟ್ ಟೈಮ್ ಫ್ಲವರ್ ಶೋಗೆ ಬರ್ತಿರೋದು. ನಾನು ಬ್ಯಾಂಗ್ಳೂರಲ್ಲೇ ಇರೋದು. ಬಟ್ ಸ್ಟಿಲ್ ಇಸ್ ದ ಫಸ್ಟ್ ಟೈಮ್. ಬಟ್ ಐ ಆಮ್ ಎಂಜಾಯಿಂಗ್ ಇಟ್ ಬಿಕಾಸ್ ಇಟ್ಸ್ ವಾಲ್ಮೀಕಿ ಥೀಮ್. ಆ್ಯಂಡ್ ಇಟ್ಸ್ ಫ್ರಮ್ ಶ್ರೀ ರಾಮಾಯಣ ದರ್ಶನ ಆ್ಯಂಡ್ ಇಟ್ಸ್ ವೆರಿ ನೈಸ್ ಟು ಸಿ ದಿಸ್. ನನ್ನ ಹೆಸರು ಶ್ರುತಿ ಅಂತ. ಫ್ಲವರ್ ಶೋ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಫ್ಲವರ್ ಶೋ ಲಾಲ್ಬಾಗಲ್ಲಿ ನಡೀತಾರೆ. 3rd ಟೈಮ್ ನಾನು ಬರ್ತಾ ಇರೋದು. August 15 ಆಯಿತು, ಅವಾಗೆಲ್ಲ ಬರ್ತಾ ಇದ್ದೆ. ಸೊ ಇದು ಗೊತ್ತಿರಲಿಲ್ಲ ಇವತ್ತಿರೋದು. ಕಾಮನ್ ಆಗಿ ಲಾಲ್ಬಾಗ್ ನೋಡೋಣ ಅಂತ ಬಂದ್ವಿ. ಫ್ಲವರ್ ಶೋ ಇರೋದು ನೋಡಿ ತುಂಬ ಖುಷಿ ಆಯಿತು. ತುಂಬ ರಶ್ ಇದೆ. ಸಂಡೇಗೆಲ್ಲ ಇನ್ನೂ ಜಾಸ್ತಿ ರಶ್ ಆಗುತ್ತೆ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದೆ. ವಾಲ್ಮೀಕಿ ರಾಮಾಯಣದ್ದು ಈಗಿನ ಜನ್ರೇಷನ್ ಅವ್ರಿಗೆ ಆ್ಯಕ್ಚುಲಿ ಇಟ್ ಇಸ್ ವೆರಿ ಇನ್ಸ್ಪಿರೇಷನ್. ಸೊ ಎವ್ರಿ ಒನ್ ಶುಡ್ ಮಸ್ಟ್ ವಿಸಿಟ್.